ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ದ್ವೇಷ ಇಟ್ಕೊಂಡು ಮಾಡ್ತಾರೆ ಅಂತ ಕಾಣ್ತಾರೆ. ಎಲ್ಲ ಎಮ್.ಎಲ್.ಎಗಳು ಭಾಳ ಸಂತೋಷವಾಗಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ನಾವು ಕರೆದು ನಾವು ಅದನ್ನು ಹೇಳ್ಬಿಡ್ತೀವಿ. ನಮ್ಮ ಪಕ್ಷದ ಸಚಿವರು ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಒಂದು ವೇಳೆ ಸಚಿವ ಸಂಪುಟ ಬದಲಾವಣೆ ಆದರೆ ಅಶೋಕ್ ಪಟ್ಟಣ ಸಚಿವ ಸಂಪುಟದ ಆಕಾಂಕ್ಷಿ ಸಚಿವ ಸಂಪುಟ ಆಕಾಂಕ್ಷೆ ಅಂತೂ ಗ್ಯಾರಂಟಿ. ಬಟ್ ರಾಜಣ್ಣ ಅವರು ವೈಯಕ್ತಿಕ ಅಭಿಪ್ರಾಯ ಅವ್ರಿಗೆ ಕೇಳಬೇಕು. ಅವರು ಭಾಳ ಹಿರಿಯರು ಮಂತ್ರಿಗಳು, ಅವ್ರಿಗೆ ಕೇಳಬೇಕು. ನಮಗೆ ನಾನು ಮಂತ್ರಿಮಂಡಲ ಆಗಲೇಬೇಕು ಅಂತ ಮಧ್ಯದಿಂದ ನಾನು ಭಾಳ ಸೀನಿಯರ್ ಇದ್ದೀನಿ. ಅದು ನಂದು ಅಪ್ಲಿಕೇಶನ್ ಇದ್ದೇ ಇದೆ. ಈಗ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅದಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತಂದ್ರೆ ಒಂದು ವೇಳೆ ಅಂದರೆ ಈಗ ಹೋಗಿ ತಾವನ್ನು ಅಪ್ರೋಚ್ ಮಾಡ್ತೀರಾ? ನಾನು ಅಪ್ರೋಚ್ ಮಾಡಲ್ಲ. ನಮಗೇನು ಕೆಲಸ ಏನಿಲ್ಲ. ನಮಗೇನು ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡೋ ಸ್ಟೇಜ್ ಇಲ್ಲ. ಎಲ್ಲ ಚೆನ್ನಾಗಿದೆ. ನಾವು ಯಾಕೆ ಹೋಗ್ಬೋದು? ಮರ್ಯಾದೆ ಹೆಸರು ಅಂದರೆ ಅವ್ರು ಕರೆದ್ರೆ ಹೋಗ್ಬೇಕು, ಇಲ್ಲ ಸುಮ್ಮನೆ ಹೋಗ್ಬೋದು. ಸುಮ್ಮನೆ ನಾವು ಹೋಗೋದು ಅವ್ರು ನಿಮ್ಗೆ ಯಾಕೆ ಬಂದ್ರಿ ಅನ್ನೋದು ಯಾಕೆ ಬೇಕು ನಮಗೆ? ನಮ್ಮ ಪಡೆ ನಾವು ಗೌರವವಾಗಿ ಶಾಸಕರು ಯಾವ ಥರ ಇರ್ಬೋದು ಆ ಥರ ಇರ್ತೀವಿ. ಕರ್ತಾರೆ ಹೋಗ್ಬಿಟ್ಟು ಎಲ್ಲ ಸಂಕ್ಷಿಪ್ತ ತಿಳಿಸ್ಬಿಡ್ಬೋದು. ಈಗ ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇದೆ. 50-50 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇಲ್ಲ. ನೀವು ಪವರ್ ಶೇರಿಂಗ್ ಬಗ್ಗೆ ತಾವೇನು ಹೇಳ್ತೀರಿ? ನೋ ಪವರ್ ಶೇರಿಂಗ್, ನೋ ಚರ್ಚೆ ಆಗ್ತಾ ಇಲ್ಲ. ಎಲ್ಲ ನಿಮ್ಮ ಮೀಡಿಯಾದು ಎಲ್ಲ ಹೋಗೋದು ಅಷ್ಟೇ. ಅದ್ರ ಬಗ್ಗೆ ಯಾರು ಚರ್ಚೆ ಆಗ್ತಿಲ್ಲ. ಅದ್ರ ಬಗ್ಗೆ ಇದೇ ಇಲ್ಲ. ನಿನ್ನೆ ನೋಡಿದ್ವಿ, ನಿನ್ನೆ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ದಾರೆ? ನಾನು ಸಿದ್ದರಾಮಯ್ಯ ಒಂದೇ ಕೊನೆಯವ್ರಿಗೂ ಅವರೇ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ. ನಾನು ಹೇಳೋದಲ್ಲ. ಡಿ.ಕೆ. ಶಿವಕುಮಾರ್ ಕಂಪ್ಯೂಟರ್ ಅಲ್ಲ ಈಗ ಅವರು ಸಿ.ಎಮ್ಗೆ ಅವರೇ ಹೇಳ್ಬಿಟ್ಟಿದಾರಲ್ಲ. ಸಿ.ಎಮ್ ಹೇಳಿದ್ದಾರೆ ಬಂಡೆ ನಮ್ಮ ಜೊತೆ ಇದ್ದೇ ಇರ್ತದೆ ಅಂತ. ಆ ಬಂಡೆನೂ ಹೇಳ್ಬಿಡ್ತಾರ ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಕೊನೆಯವ್ರಿಗೂ ಇರ್ತೀವಿ ಅಂತ. ಅಲ್ಲಿಗೆ ಮುಗಿದೋದೇ ಅಧ್ಯಾಯ ಅದು. ಅದ್ರ ಬಗ್ಗೆ ಮತ್ತೆ ನೀವು ಮೀಡಿಯಾದವ್ರು ಅದು ಇದು ಹೇಳಿ ನಮ್ಮ ಜಗಳ ತಂದಿಟ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬೇಕು. ಥ್ಯಾಂಕ್ ಯು. ಹಾಗಾದ್ರೆ 5 ವರ್ಷ